ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ಅಂಗಡಿಯಲ್ಲಿ ಪೆಟ್ರೋಲ್ ತಂದಿದ್ದೀವಿ. ಪೆಟ್ರೋಲ್ ಬಿಡೋಣ ಗೈಸ್. ಅದರದ್ದು ಇವತ್ತು ಬನ್ನಿ, ಹಾಗೆ ಇವತ್ತಿನ ವ್ಯಾಪಾರ ಹೇಗೆ ನಡೆಯುತ್ತೆ ನೋಡೋಣ. ಕಾಫಿ ಕೋ ಆಯ್ತೆ. ಯಾವ್ದು ಬೇಕು? ಎಷ್ಟು ಕೊಡ್ಲು? 5. ಗೈಸ್, ಇದು 10 ರೂಪಾಯಿ ಆಯಿತು ಇವಾಗಿನ ವ್ಯಾಪಾರ. ಈಗ ಪೆಟ್ರೋಲ್ ಬಿಡೋಣ. ಫಸ್ಟ್ 1 ಲೀಟ್ರ್ ಬಿಡೋಣ. ಫೆವಿಕ್ ಇದೆ ಗೈಸ್. ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಇನ್ನು ಕಡಿಮೆನೂ ಆಗಿಲ್ಲ. ಡೀಸೆಲ್ ಪರವಾಗಿಲ್ಲ, ಕೊಡ್ಬೋದು, ಕಡಿಮೆ ರೇಟ್ ಇದೆ. ಪೆಟ್ರೋಲ್ ಮಾರ್ಬೋದು ಗೈಸ್, ಆದರೆ ಕ್ಯಾನ್ಗಳೇ ಸಿಗೋಲ್ಲ ನಮಗೆ ಒಂದು. ನೋಡಿ, ಅರ್ಧ ಲೀಟ್ರ್ ಒಂದಿದ್ರೆ ಕ್ಯಾಫೆ ಇರಲ್ಲ. ಪೆಟ್ರೋಲೆಲ್ಲ ಬಿಟ್ಟಿದ್ದಾಯಿತು ಗೈಸ್. ಮಳೆ ಬೇರೆ ಬರೋ ಥರ ಇದೆ. ದಿನ ಮೋಡ ಕವಿದ ವಾತಾವರಣ ಆಗಿರುತ್ತೆ. ಮುಟ್ಟಿದ್ದು ಕೇಳಿದಾಗ ಬಿಟ್ಕೊಳ್ಳೋದು. ಹಾಗೆ ಇವತ್ತು ಆಲ್ಮೋಸ್ಟ್ ಎಲ್ಲ ಐಟಮ್ ಎಲ್ಲ ತಂದುಬಿಟ್ಟಿದ್ದೀವಿ. ನಮ್ಮ ಅಪ್ಪ ಹೋಗಿದ್ರು ಪೆಟ್ರೋಲು ಆ್ಯಂಡ್ ತುಪ್ಪ. ಬನ್ನಿ, ತುಪ್ಪ ಎಲ್ಲ ಹಾಕೋಣ. ಐಟಮ್ ಏನೇನು ತಂದಿದ್ದಾರೆ ತೋರಿಸ್ತೀನಿ. ಸಾಮಾನು ತಂದಿರೋದು ಇವತ್ತು. ಬೀಡಿ ತಂದಿದ್ದಾರೆ, 3 ಕಟ್ ಬೀಡಿ. ಕಾಯಿನಿಲ್ಲ, ಖಾಲಿ ಆಗ್ತೈತೆ. 3 ತಂದಿದ್ದಾರೆ. ನೆನ್ನೆ ಎಲ್ಲ ಅಂಗಡಿಗೆ 3 ಕೇಳ್ತಾ ಇದ್ದಾರೆ, 3 ಇರಲಿಲ್ಲ, ಅದಕ್ಕೋಸ್ಕರ. ತುಪ್ಪ ಹಾಂ ಐತೆ. ಎಷ್ಟು ರೂಪಾಯಿದು? 10 ರೂಪಾಯಿ. ಕೋಲ್ಗೇಟ್ 1 ರೂಪೀಸ್. ಇನ್ನೊಂದು ಯಾವ್ದು? ಬ್ರಷಾ? ಪೇಸ್ಟ್ ಏನು ಹೇಳು? ಕೋಲ್ಗೇಟ್. ಇದೇ ಕೋಲ್ಗೇಟು. ಇನ್ನೊಂದು ಯಾವ್ದು? ರೆಡ್ ಕಲರ್ದ? ರೆಡ್ ಕಲರ್ದಿಲ್ಲ. ರೆಡ್ ಕಲರು ಇಲ್ಲಿ ಯಾರು ತಾಣಲ್ವಲ್ಲ, ರೆಡ್ ಕಲರ್ ಮಾರಲ್ಲ, ಇದೇ ಜಾಸ್ತಿ ತಗೊಳೋದು. ಅದಕ್ಕೆ ಇವತ್ತು ತಗೊಂಡೋಗಿ ನೆಟ್ಸರಿ ಅದನ್ನು ತರಿಸ್ತೀನಿ ಬೇಕಾದ್ರೆ. ಅಂಗಡಿಗೆ ಓಡೋದು, ಅದನ್ನು ಬೇರೆ ಕಲರ್ ಬೇಕಂತೆ, ಅದಕ್ಕೋಸ್ಕರ.
ಎಷ್ಟಣ್ಣ? ಅದಕ್ಕೆ ಒಂದು ಟೇಪ್. ಎಷ್ಟು? 20 ರೂಪಾಯಿದಾ? ಹ್ಞೂ. ಒಂದು ಮಧು. ಹ್ಞೂ. 2 ಗುಡ್ಡೆ ಬೇಕು. 10 ರೂಪಾಯಿದಾ? ಹ್ಞೂ. ಎರಡು ತುಂಬ ಮಾತು. ಎಂಬತ್ತೇಳು ಆಯ್ತಣ್ಣ. ತುಂಬ ಮಾತ್ರೆ ಹೂವು ಯಾರೋ ಕೊಟ್ಟಿದ್ದಾರೆ, ಇಷ್ಟೇ ಸಿಕ್ಕಿರೋದು. ನೋಡಿ, ಮಲ್ಲಿಗೆ ಹೂವು ಎಲ್ಲ ಸಾಮಾನು ಕೊಡ್ಬೇಕಾದ್ರೆ ಚೆಲ್ಬಿಟ್ಟೆ ಫುಲ್ಲು. ನಾನು ರವೆ ತಂದಿದ್ದೀನಿ, ನಮ್ಮ ಅಪ್ಪಾಜಿಯವರು ತಿರ್ಗಾ ರವೆ ತಂದಿದ್ರು. ಮೋಸ್ಟ್ಲಿ ಅದು ರವೆ ಎಲ್ಲ ಏನು ಮಾಡೋಣ, ಆ ಥರನೂ ಮಾಡ್ತಾರೆ. ಹೊಸ್ದಾಗಿ ಕೇಕು ಬಂದಿದೆ ಗೈಸ್ ಅಂಗಡಿ. ಕೇಕ್ ಹೊಸ್ದಾಗಿ ಬಂದಿರೋದು ಇದು ಕೇಕು ಫುಲ್ಲು. ತುಪ್ಪ ಆಲ್ಮೋಸ್ಟು ಜಾಸ್ತಿ ಕೇಳಲ್ಲ ಗೈಸ್, ಕೇಳಿದ್ರೆ ರೇರು. ನೆಕ್ಸ್ಟ್ ವರ್ಷ 21ನೇ ತಾರೀಕುವರೆಗೂ, ಜನವರಿ 21ನೇ ತಾರೀಕುವರೆಗೂ ಇದೆ ಇದು. ನಮ್ಮ ಹಳ್ಳಿಯಲ್ಲಿ ಡೇಟ್ ಕೇಳೋದೇ ಜಾಸ್ತಿ ಜನ, ಯಾಕೆಂದರೆ ಡೇಟ್ ಮೀರೋಗಿದ್ರೆ ಒಬ್ಬರು ತಾಣಲ್ಲ. ಹಾಗೆ ನೋಡಿ ನಮ್ಮ ಅಂಗಡಿದು ಹೇಗಿದೆ. ಬನ್ನು ಆಲ್ಮೋಸ್ಟ್ ನೆನ್ನೆ ತಂದಿದ್ದೆ, ಇನ್ನೂ ಇದೆ, ಅಷ್ಟೊಂದೇನು ಖಾಲಿ ಆಗಿಲ್ಲ. ಬನ್ನು ಇನ್ನು ಬೇಜಾನಿದೆ. ಬನ್ನು ಕತ್ರಿ ಮಾರಕ್ಕಂತ ತಂದಿರ್ತೀವಿ, ನಾವೇ ಯೂಸ್ ಮಾಡ್ಕೊಂಡು ನೋಡಿ ಎಲ್ಲ ಬಿಚ್ಚಿಕ್ಕದು ಫುಲ್ಲು. ಆ ಥರ ಮಾಡೋದು ಜಾಸ್ತಿ ನಾವು. ಏನು ಮಾಡೋಣ, ಹಂಗೆ ಅಲ್ವಾ ಮಾಡೋದು. ಸ್ಯಾರಿಡಾನ್ ಮಾತ್ರೆ ಬೇರೆ ಕಡೆ ಎಲ್ಲ 6 ರೂಪಾಯಿಗೆ ಮಾತ್ರೆ, ನಾವು 5 ರೂಪಾಯಿ ಮಾಡ್ತೀವಿ ಇದೆಲ್ಲ. ಹಾಗೆ ನಮ್ಮ ಅಂಗಡಿ ಹೇಗಿದೆ, ಚೆನ್ನಾಗಿದೆ ಹಾಗೆ ಒಂದು ಕಾಮೆಂಟ್ ಮಾಡಿ. ನೈಸ್ ಅಂತ. ಸುತ್ತಿನ ಜಲ್ ನಮ್ಮ ಕಡೆನೇ, ನಮ್ಮೂರು ಬಿಟ್ಟು ಒಂದು ಸ್ವಲ್ಪ ಇದ್ರದ್ದು ವಾಟರ್ ಬಾಟಲ್ ತಯಾರಿ ಮಾಡ್ತಾರೆ. ನೀರು ಮಾತ್ರ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ನಾನಂತೂ ಅಂಗಡಿ ಮಾರಕ್ಕಂತ ತಂದರೆ ನಾನೇ ಒಂದು 2-3 ತಾಂಡಿ ಓಪನ್ ಮಾಡ್ಕೊಂಡು ಕುಡಿತೀನಿ. ಅಷ್ಟು ಟೇಸ್ಟಿಯಾದ ಫುಲ್ಲು ಎಣ್ಣೆಯಾಗಿರುತ್ತೆ ಈ ವಾಟರ್ ಫುಲ್ಲು. ಇನ್ನು ಮನೆ ನೀರು ಅಷ್ಟೊಂದು ಸ್ವೀಟ್ ಇರಲ್ಲ, ಇದು ಮಾತ್ರ ಅಷ್ಟು ಸ್ವೀಟ್ ಇರುತ್ತೆ. ಇವತ್ತು ಮಳೆ ಜಡಿ, ಆ ಕಡೆ ಜೋರಾಗಿ ಮಳೆನೂ ಇಲ್ಲ, ಈ ಕಡೆ ಕಡಿಮೆನೂ ಇಲ್ಲ. ರೇರ್ ಕಡಿಮೆ ಅಂದರೆ ಫುಲ್ ಕಡಿಮೆ, 2 ಹನಿ ಹಾಕುತ್ತೆ ಬೀಳುತ್ತೆ. ಈ ಸರಿ ರಾಗಿಗಳು ಹಾಕಿರೋ ಹೊಲ ಎಲ್ಲ ಹೋಗುತ್ತೆ ಗೈಸ್ ಫುಲ್ಲು. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಮಳೆನೇ ಇಲ್ಲ ಫುಲ್ಲು. ಬೇರೆ ಕಡೆ ಇರ್ಬೋದೇನೋ, ನಮ್ಮ ಕಡೆ ಅಂತೂ 1 ಹನಿ ಇಲ್ಲ. ಆಗಲೇ ಹಾಕಿದ್ದಾರೆ, ಬಂತು ಜೋರ ಮಳೆ ಬಂತು ಅಂತ ಅಂದ್ಬಿಟ್ಟು ಎಲ್ಲ ರಾಗಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇವಾಗ ರಾಗಿ ಒಂದು ಹುಟ್ಟಿಲ್ಲ, ಏನು ಮಾಡ್ತಾರೋ ನೋಡಬೇಕು, ಕಾಯಬೇಕು. ಮಳೆ ಬರುತ್ತೋ ಬರಲ್ವೋ, ಇವಾಗ ರಾಗಿ ಬೆಳೆಯೋಕ್ಕಾಗುತ್ತೋ ಇಲ್ವೋ. ಆಲ್ಮೋಸ್ಟ್ ಅಕ್ಕಿ
ಸಕ್ಕರೆ ಆಲ್ಮೋಸ್ಟ್ ಮಸಾಲೆ ಪದಾರ್ಥಗಳೆಲ್ಲ ರೇಟ್ ಜಾಸ್ತಿ ಆಗಿದೆ. ಇವಾಗ ಸಕ್ಕರೆನೇ 50, 55 ಆ ಥರ ನಮಗೆ ಬಿದ್ದಿದೆ. ನಾವು ಮಾಡೋಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ಇದು 10 ರೂಪಾಯಿಗೆ ಬರ್ತಿಕೊಳ್ಳಿ. ಬೆರಕೆ ಕಾಳ ರೈಸ್ ಮಳೆ ಬರ್ತಾ ಇದೆ ಈಗ. ತಾಳ್ರೋ. 10 ರೂಪಾಯಿಗೆ ಹ್ಞೂ ಓಕೆ. ₹10 ಈಗ ಬೇಕು. ಇದು ಮಾತ್ರೆಗಳು ಬಾಕ್ಸ್. ಇನ್ನು ಅಂಗಡಿಗೆ ಸಾಮಾನು ತರಬೇಕು ಗೈಸ್. ಬ್ಯಾಂಗ್ಳೂರಿಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಸಾಮಾನು ತರಬೇಕು. ನೋಡೋಣ ಯಾವ ಟೈಮ್ ಸಿಗುತ್ತೋ ಹೋಗಿ ತರಬೇಕು. ಲಾಟ್ರಿಗಳು ತಂದರೆ ಚೆನ್ನಾಗಿ ಓಡುತ್ತೆ ನಮ್ಮ ಅಂಗಡಿಯಲ್ಲಿ. ನಮ್ಮ ಅಂಗಡಿಯಲ್ಲಿ ಹೊಸ ಯಾವ ಐಟಮ್ ಹಾಕಬೇಕು ಹಾಗೆ ಕಮೆಂಟ್ ಮಾಡಿರಿ. ಹೊಸ ಐಟಮ್ ಹಾಕಿದ್ರೆ ಏನು ನೋಡುತ್ತೆ ಫಿಲ್ಮಲ್ಲಿ ಆ ಥರ ಏನಾದರೂ ಕಮೆಂಟ್ ಮಾಡಿ. ನೋಡೋಣ ಹೊಸ ಐಟಮ್ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಸ್ಮಾಲ್ ಬುಕ್ಸ್ ನೋಡ್ತಾರೆ. ಸ್ಮಾಲ್ ಬುಕ್ಸ್ ಎಷ್ಟು ಚೆಂದ ಇದೆ ಅಲ್ಲ. ನೋಡೋಣ, ನನಗಂತೂ ತುಂಬ ಇಷ್ಟ ಆಯಿತು. ಏನಾದ್ರು ಬರೆಯೋಕ್ಕಂತೂ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಪೆನ್ಗಳೆಲ್ಲ ಬರೆಯೋಕ್ಕಂತ ತಾಂಡಿ ಎಷ್ಟು ಹೊರಗಿದ್ದೀವಿ ನೋಡಿ. ಎಲ್ಲ ಯೂಸ್ ಮಾಡಿರೋಂಥವೇನೇನೆ ಎಲ್ಲ ಯೂಸ್ ಮಾಡಿ ಬಿಸಾಕೋದು, ಯೂಸ್ ಮಾಡಿ ಇಕ್ಕೋದು, ಆ ಥರ ಮಾಡೋದು ಜಾಸ್ತಿ. ಫುಲ್ಲು ಸೇಮ್ ಅಂಗಡಿಗೆ ಹಂಗೆ ಮಾಡೋದು. ಎಲ್ಲರೂ ಹಂಗೆ ಮಾಡ್ತಿರ್ತೀವಿ. ಏನು ಮಾಡೋಣ, ಆ ಥರ ಮಾಡಿ ರೂಢಿಯಾಗಿಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ಫುಲ್ಲು. ಈಗ ಮೊಟ್ಟೆ ರೈಟ್ ಒಂದು ಸ್ವಲ್ಪ ಇಳಿದಿದೆ, ಇನ್ನೂ ಇಳಿಬೇಕು. ಇನ್ನು ಯಾವಾಗ ಇಳಿಯುತ್ತೋ ಗೊತ್ತಿಲ್ಲ. ಇನ್ನೂ ಒಂಚೂರು ಕಡಿಮೆ ಆದರೆ ಚೆನ್ನಾಗಿರುತ್ತೆ. ಐ ಥಿಂಕ್ ಈಗ ಒಂದು ಸ್ವಲ್ಪ ಹನಿ ಬಂದು ನಿಂತಿದೆ ಫುಲ್ಲು. ಅಷ್ಟು ಜೋರಾಗೂ ಬಂದಿಲ್ಲ. ಇದೇ ಹನಿನೇ ಒಂದು 1 hour 2 hour ಇದ್ದರೆ ಎಲ್ಲ ನೆಲಗಳೆಲ್ಲ ಒಂಚೂರು ತ್ಯಾವ ಮಟ್ಟ ಆಗುತ್ತೆ. ಅರೆ ಈ ಮಳೆ ಯಾಕೋ ಬರೋ ಸೂಚನೆನೇ ಕಾಣಿಸ್ತಿಲ್ಲ ಫುಲ್ಲು. ಹಂಗೂ ಇದು ನ್ಯೂಸಾಗೆಲ್ಲ ಮಳೆ ಇಲ್ಲ ಕರ್ನಾಟಕದಲ್ಲಿ ಆ ಥರ ಎಲ್ಲ ಬರ್ತಾ ಇದೆ. ನೋಡೋಣ ಕಾದಿ ಮಳೆ ಬರುತ್ತೋ ಬರಲ್ವೋ ಥಿಂಕ್ ನೋಡಬೇಕು ಏನಾಗುತ್ತೆ ಅಂತ. ಮತ್ತು ಎಲ್ಲರೂ ಹೇಗಿದ್ದೀರಾ? ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಿದ್ರೆ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.